ನೋಡಿ ಇಲ್ಲಿ ಜಾಗ ಇಲ್ಲ ಅಂತಂದ್ರು ಹೋಗ್ರಿ, ಅಲ್ಲಿ ಲಗೇಜ್ ಐತೆ ಅಂತ ನಾವು 4 ಬ್ಯಾಗ್ ಐತೆ, 3-4 ಬ್ಯಾಗು ತಗೊಂಡು ಹೋಗ್ಬೇಕು. ಚೂರು ಟಚ್ ಗಿಚ್ ಆದ್ರೆ ಗಾಡಿ ವಾಪಸ್ ರಿಟರ್ನ್ ಬರೋದ ತೊಂದರೆ ಆಗತ್ತೆ ವಾಪಸ್ಸು. ಬರ್ತಿದಂಗೆ ಇಲ್ಲಿ ಕಣ್ಣೂರು ಶ್ರೀರಾಮ್ ಲಕ್ಸುರಿ ಅಪಾರ್ಟ್ಮೆಂಟ್ ಇದೆಯಲ್ಲ, ಸೊ ಇಲ್ಲಿಂದ ತಿರ್ಗಾ ಏರ್ಪೋರ್ಟ್ಗೆ ಓಲಾದಲ್ಲಿ ಒಂದು ಕೊಟ್ಟಿದ್ದಾನೆ. ಸೊ 4:15ಕ್ಕೆ ಇರೋದು ಪಿಕಪ್ಪು. ಬಂದ್ಬಿಟ್ಟು 44 ಕಿಲೋಮೀಟ್ರಿಗೆ. ಎವರೆಸ್ಟ್ ಗಾಡಿಯವರು ನನಗೆ ಯಾವುದೋ ಒಂದು ಬುಕ್ಕಿಂಗ್ ಬಿತ್ತು ಊಬರಿಂದ. ಇಷ್ಟೊತ್ತಲ್ಲಿ ಯಾರು ಬುಕ್ ಮಾಡ್ತಾರೆ ಬಾರ ಹತ್ರ ನಿಂತ್ಕೊಂಡು ಅಂತ ಅಂದ್ಕೊಂಡೆ. ಇಲ್ಲಿ ಬಂದರೆ ಪಾಪ ಎಲ್ಲ ಹಳ್ಳಕ್ಕೆ ಬಿಟ್ರಂತೆ, ಟೈರು ಪಂಚರ್ ಆಗ್ಬಿಡೈತೆ ಫ್ರಂಟು. ಯಾರು ಇಷ್ಟೊತ್ತಲ್ಲಿ ಕೊಡ್ಸ್ಬಿಟ್ಟು ಯಾರು ಇಷ್ಟೊತ್ತಲ್ಲಿ ಮಾಡೋರು ಅಂತ ನಾನು ಏನು ಹೊರಗಿಲ್ಲ ಕಡೆ. ಹಾಯ್ ಎಲ್ಲ ನಮಸ್ತೆ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದಿ ಚಾನಲ್ ಸಿಗೋ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಐ ಥಿಂಕ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ. ಬಂದ್ಬಿಟ್ಟು ಭಾನುವಾರ 29ನೇ ತಾರೀಕು. ಟೈಮ್ ಬಂದ್ಬಿಟ್ಟು ಹತ್ತತ್ರ ಒಂದು 10:58 11 ಗಂಟೆ ಅಂದ್ಕೊಳ್ಳಿ, ಆಯಿತಾ. ಸೊ ರೆಗ್ಯುಲರಾಗಿ ನೈಟು 11 ಗಂಟೆಗೆ ಎಷ್ಟೊತ್ತು ಆನ್ ಮಾಡ್ಕೊಳ್ತೀನಿ ಅಷ್ಟೊತ್ತಿಗೆ ಆನ್ ಮಾಡ್ಕೊಳ್ತಾ ಇದ್ದೀನಿ. ವಾರ ಒಂದು ಹೇಳ್ಕೊಳ್ಳೋಂಥ ಡ್ಯೂಟಿ ಏನು ಇರಲಿಲ್ಲ, ಬಟ್ ಇವತ್ತು ಭಾನುವಾರ ವೀಕೆಂಡ್ ಆಗಿರೋದ್ರಿಂದ ಅದರಲ್ಲಿ ನೈಟು ಆಲ್ಮೋಸ್ಟ್ ಎಲ್ಲ ಪಾರ್ಟಿ ಮೂಡಲ್ಲಿ ಫುಲ್ಲು ಟೈಟ್ ಆಗಿಬಿಟ್ಟು ಮನೆಗೆ ಹೋಗೋರು ಇರ್ತಾರೆ. ಸೊ ನೋಡೋಣ ಡ್ಯೂಟಿ ಯಾವ ಥರ ಕೊಡ್ತಾರೆ ಏನು ಎತ್ತ ಅಂತ. ಸೊ ವಿಡಿಯೋ ಶುರು ಮಾಡೋಣ ಗೈಸ್. ವಿಡಿಯೋ ಶುರು ಮಾಡೋದಕ್ಕಿಂತ ಮುಂಚೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋ ಕೊನೆಯಲ್ಲಿ ವಿಡಿಯೋ ಬಗ್ಗೆ ಏನು ಅನ್ನಿಸ್ತು ಅನ್ನೋದನ್ನು ಕಮೆಂಟ್ ಮಾಡೋದು ಮರಿಬಿಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಮಾಡೋದು ಮರಿಬಿಡಿ ಸ್ನೇಹಿತರೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ಮೊದಲನೇ ಬುಕ್ಕಿಂಗು ಓಲಾದಲ್ಲಿ ಬಂದಿದೆ. ಸೊ ಪ್ರೈಮ್ ಪ್ಲಸ್ ಬುಕ್ಕಿಂಗು, ಆಯಿತಾ. ಇದು ಭಾರತೀಯ ಸಿಟಿಯಿಂದ ವಂಗ್ಸಂದ್ರ ಅಂತ ಏನೋ ಡ್ರಾಪ್ ಲೊಕೇಶನ್ನು. ಸೊ ಹೋಗ್ತಾ ಇದ್ದೀನಿ, ಪಿಕಪ್ ಲೊಕೇಶನ್ ಹತ್ತತ್ರ ಈಗ ಬಂದೆ. ಸೊ ಪ್ರೈಮ್ ಪ್ಲಸ್ ಅಮೌಂಟ್ ತೋರಿಸ್ಲಿಲ್ಲ ಎಷ್ಟು ಅಂತ. Turn left, then your destination will be on the left. Hmm. 7228. ಗೈಸ್, ಮೊದಲನೇದು ಡ್ರಾಪ್ ಮಾಡಕ್ಕೆ ಬಂದೆ, ಜಾಗ ಇಲ್ಲ ಅಂತ ಹೇಳ್ದೆ. ಹೋಗು ಹೋಗು ಅಂತ ಅಂತಾನೆ. ಅಲ್ಲಿಂದ ಹೋಗೋದೇಳಿ ನೋಡಿ, ಇಲ್ಲಿ ಜಾಗ ಇಲ್ಲ ಅಂತಂದ್ರು ಹೋಗ್ರಿ, ಅಲ್ಲಿ ಲಗೇಜ್ ಐತೆ ಅಂತ ನಾವು 4 ಬ್ಯಾಗ್ ಐತೆ, 3-4 ಬ್ಯಾಗು ತಗೊಂಡು ಹೋಗ್ಬೇಕು. ಚೂರು ಟಚ್ ಗಿಚ್ ಆದ್ರೆ ಗಾಡಿ ವಾಪಸ್ ರಿಟರ್ನ್ ಬರೋದ ತೊಂದರೆ ಆಗತ್ತೆ ವಾಪಸ್ಸು. ಗೈಸ್ 537 ರೂಪಾಯಿ ಕೊಟ್ಟವನೆ ಗೈಸ್. 28 ಕಿಲೋಮೀಟ್ರ್ ಡ್ರಾಪ್ಗೆ, 27.5 ಕಿಲೋಮೀಟ್ರ್ ಡ್ರಾಪ್ಗೆ 532 ರೂಪಾಯಿ ಕೊಟ್ಟವನು ನೋಡಿ ಓಲಾದಲ್ಲಿ. ಎರಡನೇದು ಓಲಾದಿಂದ ಏರ್ಪೋರ್ಟ್ ಟರ್ಮಿನಲ್ 1 ಡ್ರಾಪ್ ಆಯಿತು. ಟೈಮ್ ಬಂದ್ಬಿಟ್ಟು 3:14. 970 ರೂಪಾಯಿ ಕ್ಯಾಶ್ ಕಲೆಕ್ಷನು. ನನಗೆ ಎಷ್ಟು ಕೊಡ್ತಾನೆ ನೋಡೋಣ ಇಲ್ಲಿ. ಟೋಲ್ ಸೇರಿ ಆಯಿತಾ ನೋಡಿ, ತೋರಿಸ್ತೀನಿ ನೋಡಿ. 920 ರೂಪಾಯಿ ಟೋಲ್ ಸೇರಿ. ಇದು ಬಂದ್ಬಿಟ್ಟು 44 ಕಿಲೋಮೀಟ್ರಿಗೆ. ಊಬರಲ್ಲಿ ಕೊಡ್ತಿದ್ದಾನೆ ಪಿಕಪ್ಪು, ಟರ್ಮಿನಲ್ 2 ಕೊಡ್ತಿದ್ದಾನೆ. ನಾನು ಟರ್ಮಿನಲ್ 2ಗೆ ಹೋಗಲ್ಲ ಗೈಸ್, ಆಯಿತಾ. ಟರ್ಮಿನಲ್ 1 ಕೊಟ್ಟರೆ ಹೋಗ್ತಿದ್ದೆ. ಸೊ ಟರ್ಮಿನಲ್ 1 ಕೊಡ್ತಿದ್ದೆ.
ಗೊತ್ತಿರೋದ್ರಿಂದ ಹೋಗಲ್ಲ. ಸೊ ನೋಡೋಣ, ಟರ್ಮಿನಲ್ 1 ಕೊಟ್ಟರೆ ಹೋಗೋದ ಅಂದ್ಕೊಂಡಿದ್ದೀನಿ. ಗಾಡಿ ಕಡಿಮೆ ಇತ್ತು ನೋಡಿದೆ ಟರ್ಮಿನಲ್ 1ಅಲ್ಲಿ. ಯಾವುದು ಕೊಟ್ಟರು ಕ್ಯೂ ಕಡಿಮೆ ಇದೆ, ಸ್ವಲ್ಪ ಕಡಿಮೆ ಇದೆ ಗಾಡಿಗಳು. ಅದಕ್ಕೆ ನಮ್ಮ ಯಾತ್ರೆಲಂತೂ ಬೆಂಕಿ ಬುಕಿಂಗ್ಸ್ ಅಂದ್ಕೊಳ್ಳಿ. ಒಳ್ಳೊಳ್ಳೆ ಅಮೌಂಟ್ದು ಬುಕಿಂಗ್ಸ್ಗಳು ಬರ್ತವೆ ನಮ್ಮ ಯಾತ್ರೆಲಿ. ಬಟ್ ನಮ್ಮ ಹಣೆ ಬರ ಹೆಂಗಪ್ಪ ಅಂತ ಹೇಳಿದ್ರೆ, ಆ ನಮ್ಮ ಯಾತ್ರೆಲಿ ಯಾವಾಗ ಬರುತ್ತೆ ಅಂತ ಹೇಳಿದ್ರೆ ಒಳ್ಳೊಳ್ಳೆ ಬುಕ್ಕಿಂಗ್ಗಳು ನಾವು ಒಂದು ಓಲಾದಲ್ಲಿ ತಗೊಂಡು ಪಿಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ, ಇಲ್ಲ ಊಬರಲ್ಲಿ ಪಿಕ್ ಮಾಡ್ಕೊಂಡು ಹೋಗ್ತಾ ಇರ್ತೀವಿ. ಯಾವ್ದೋ ಕಿತ್ತೋಗಿರೋ ಬುಕ್ಕಿಂಗ್, ರೇಟ್ ಕೊಟ್ಟಿರೋಂಥ ಬುಕ್ಕಿಂಗ್ಗಳನ್ನ. ಸೊ ಆ ಟೈಮ್ ಆತಿಕ ಅವ್ರೇಕಂತಾನೆ ನಮ್ಮ ಯಾತ್ರೆಲಿ ಒಳ್ಳೊಳ್ಳೆ ಬುಕ್ಕಿಂಗ್ಸ್ಗಳು ಬರ್ತದೆ. ಈಗ ತಗೊಳಕ್ಕಾಗಲ್ಲ, ಆಗಲ್ಲ, ಹಂಗೆ ಅಂತ ಪರಿಸ್ಥಿತಿ. ಸ್ನೇಹಿತರೆ 3:53 ಇಲ್ಲಿ ಕಣ್ಣೂರು ತನಕ ಬಂದ್ಬಿಟ್ಟಿದ್ದೀನಿ ಗೈಸ್, ಆಯ್ತಾ. ಸೊ ಬರ್ತಿದ್ದಂಗೆ ಇಲ್ಲಿ ಕಣ್ಣೂರು ಶ್ರೀರಾಮ್ ಲಕ್ಸುರಿ ಅಪಾರ್ಟ್ಮೆಂಟ್ ಇದೆಯಲ್ಲ, ಸೊ ಇಲ್ಲಿಂದ ತಿರ್ಗಾ ಏರ್ಪೋರ್ಟ್ಗೆ ಓಲಾದಲ್ಲಿ ಒಂದು ಕೊಟ್ಟಿದ್ದಾನೆ. ಸೊ 4:15 ಇರೋದು ಪಿಕಪ್ಪು. 10-15 ನಿಮಿಷ ಇದೆ ಟೈಮು. ವೆಯ್ಟ್ ಮಾಡ್ಬಿಟ್ಟು ಕರ್ಕೊಂಡು ಹೋಗೋಣ ಅಂದ್ಬಿಟ್ಟು ಕಾಯ್ತಾ ಇದ್ದೀನಿ ಗೈಸ್. ಡಿ ಯಾವ್ದು ಗೊತ್ತಾಗ್ತಿಲ್ವೇ? ಅಪಾರ್ಟ್ಮೆಂಟ್ಗಳಲ್ಲಿ ಗೈಸ್ ಗೊತ್ತೇ ಆಗಲ್ಲ ಅಂದ್ಕೊಳ್ಳಿ. ಸೆಕ್ಯೂರಿಟಿ ಕೇಳೋದು ಭಯ ಡಿ ಬ್ಲಾಕ್ ಇದ್ದಾರೆ. ₹543 ಕ್ಯಾಶ್ ಕಲೆಕ್ಷನ್ ತೋರಿಸೈತೆ. 19 ಕಿಲೋಮೀಟ್ರು, ₹492 ಕೊಟ್ಟಾನೆ. ಇಲ್ಲ ಗೈಸ್, ಅದೇ ಇದನ್ನೇ ನಾನು ಊಬರಲ್ಲಿ ಕರ್ಕೊಂಬಂದ್ಬಿಟ್ಟಿದ್ರೆ ಕೊಟ್ಟೆ ನಾನು ಒಂದು ₹280-290 ಕೊಟ್ಟೆ ನಾನು ಅಷ್ಟೇ. ಯಾರು ಮಾಡಬಲ್ಲ, ಯಾರು ಭಾರತ ನಿಂಕ ಮಾಡಿದ್ರೆ ಯಾರು ಇಷ್ಟದಲ್ಲಿ ಕೊಡ್ಸ್ಬಿಟ್ಟು ಯಾರು ಇಷ್ಟದಲ್ಲಿ ಮಾಡೋರು ಅಂತ ನಾನು ಏನು ಹೊರಗಿಲ್ಲ ಕಡೆ ಸುಮ್ಮನೆ ಯಾವುದೋ ಸೆಕೆಂಡ್ಸ್ ಗಾಡಿ ನೋಡ್ಬಿಟ್ಟು ಹಾಕೊಳ್ಳತ್ತಾನೆ. ಇಲ್ಲೇ SMVTಗೆ ಥ್ಯಾಂಕ್ ಯು ಬ್ರೋ. ಪಾಪ ಎವರೆಸ್ಟ್ ಗಾಡಿಯವರು ನನಗೆ ಯಾವುದೋ ಒಂದು ಬುಕ್ಕಿಂಗ್ ಬಿತ್ತು ಊಬರಿಂದ. ಇಷ್ಟೊತ್ತಲ್ಲಿ ಯಾರು ಬುಕ್ ಮಾಡ್ತಾರೆ ಭಾರತ ನಿಂತ್ಕೊಂಡು ಅಂತ ಅಂದ್ಕೊಂಡೆ. ಇಲ್ಲಿ ಬಂದರೆ ಪಾಪ ಎಲ್ಲ ಹಳ್ಳಕ್ಕೆ ಬಿಟ್ರಂತೆ, ಟೈರು ಪಂಚರ್ ಆಗ್ಬಿಡೈತೆ ಫ್ರಂಟು, ಲೆಫ್ಟ್ ಟೈರು ಲೆಫ್ಟ್ ಸೈಡ್ದು. ಇಷ್ಟೊತ್ತಲ್ಲಿ ಪಂಚರ್ ಎಲ್ಲಿ ಸಿಗಲ್ಲ. ಗೂಗಲ್ ಮ್ಯಾಪ್ ನಂಬ್ಕೊಂಡವರು ಎಲ್ಲ ಓಪನ್ ಇದೆ ಬ್ರೋ, ಹೋಗಿ ಹಾಕ್ಸ್ಕೊಳ್ತೀನಿ, ಸ್ವಲ್ಪ ಡ್ರಾಪ್ ಮಾಡಿ ಅಂತಂದ್ರು. ಎಲ್ಲಿ ಇರಲ್ಲ ಬ್ರೋ, ಸುಮ್ಮನೆ ಅದೆಲ್ಲ ಗೂಗಲ್ ಮ್ಯಾಪ್ ನಂಬ್ಕೊಬಿಡ್ರಿ, ಎಲ್ಲೂ ತೆಗ್ದಿರಲ್ಲ ಇಷ್ಟೊತ್ತಲ್ಲೇ ಅಂತ ಅಂದ್ಬಿಟ್ಟು ನಂದು ಸ್ಪೇರ್ ಟೈರ್ ಕೊಟ್ಟೆ ಅವ್ರಿಗೆ. 4ನೇದು ಹೊಲದಲ್ಲಿ ಟರ್ಮಿನಲ್ 2ಗೆ ಡ್ರಾಪು ಆಯ್ತಾ. ಡ್ರಾಪ್ ಮಾಡಿದೆ. ಕ್ಯಾಶ್ ಕಲೆಕ್ಷನ್ ಬಂದು ₹459 ಕ್ಯಾಶ್ ಕಲೆಕ್ಷನು. ₹459 ಕ್ಯಾಶ್ ಕಲೆಕ್ಷನ್ ತೋರಿಸೈತೆ. ತೊಗೊಂಡಿದ್ದೀನಿ. ನಾನೇನು ಕೇಳಲಿಲ್ಲ, ಅವರೇ ಬಂದು ಕೊಟ್ಟಿದ್ದೆ. ಅಂದರೆ ಅವರೇ ಕೊಟ್ಬಿಟ್ಟೋದು ₹50 ಎಕ್ಸ್ಟ್ರಾ. ಏನಕ್ಕೆ ಹತ್ತತ್ರ 20 ನಿಮಿಷ ಲೇಟು. ಪಿಕಪ್ ಲೊಕೇಶನ್ ಏನು ಬುಕ್ ಮಾಡಿದ್ರು, ಸೊ ಅದಕ್ಕೆ 20 ನಿಮಿಷ ಲೇಟಾಗಿ ಬಂದವ್ರೆ. ಟೈಮ್ 6:27. 23 ಕಿಲೋಮೀಟ್ರಿಗೆ ₹436 ಕೊಟ್ಟಿದ್ದಾನೆ ಓಲಾದಲ್ಲಿ. ಡ್ಯೂಟಿ ಆಫ್ ಮಾಡ್ಕೊಂಡಿದ್ದೀನಿ ಗೈಸ್. ಇದಾದ್ಮೇಲಿಂದ ಇದಕ್ಕಿಂತ ಮುಂಚೆ ಅದು ಹೇಳಿದ್ನಲ್ಲ, ಇವರು ಎವರೆಸ್ಟ್ ಗಾಡಿ ಇಟ್ಕೊಂಡು ಓಡಿಸ್ತಿರೋರು ಡ್ರೈವರ್ ಒಬ್ರು ಬುಕ್ ಮಾಡಿದ್ರು ಅಂತ. ಸೊ ಅವ್ರದ್ದು ನಂದು ಸ್ಪೇರ್ ಟೈರ್ನ ಅವ್ರಿಗೆ ಕೊಟ್ಬಿಟ್ಟು, ಅವ್ರು ಆಗ
ಆಗಲ್ಲ ಅಂತ ಹೇಳ್ತೀನಿ. ಆಗತ್ತೆ ಕೊಡಿ ಬ್ರೋ ಕೊಡ್ತೀನಿ ಅಂದ್ಬಿಟ್ಟು ಪಾಪ ಅಮೌಂಟ್ ಕೊಟ್ಬಿಟ್ಟು ಹೋಗೋರೆ ಎಕ್ಸ್ಟ್ರಾ ಇಟ್ಕೊಂಡಿದ್ದೀವಿ ಬ್ರೋ ನಾನು ಬಂದು ನಿಮ್ಮದು ಬೇರೆ ಟೈಮ್ ಕೊಟ್ಬಿಟ್ಟು ನಾನು ಅಮೌಂಟ್ ಇಸ್ಕೊಂಡು ಹೋಗ್ತೀನಿ ಅಮೌಂಟ್ 900 ರೂಪಾಯಿ ಕೊಟ್ಬಿಟ್ಟು ಹೋಗೋರೆ. ಹೇಳಿದೆ ಫೋನ್ ಮಾಡಿದ್ರೆ ಆಗಲ್ಲ ಬ್ರೋ ಸ್ಕ್ರೂ ಅದು ಬೇರೆ ಸೈಜು ಅಂತ ಹೇಳ್ತಾರೆ. ಹೇಳ್ದೆ ನಾನು ಆಗಲ್ಲ ಅಂತ, ಅವ್ರು ಕೇಳಲಿಲ್ಲ. 1000 ದುಡ್ಡು ಕೊಡೋಂಗಿಲ್ಲ, ನನಗೂ ಕೂಡ ಕ್ಯಾನ್ಸಲೇಷನ್ ಫೀಸ್ ಅಂದ್ಬಿಟ್ಟು 60 ರೂಪಾಯಿ ಕೊಟ್ಟವನು ಊಬರ್ ಅವರು. 64 ರೂಪಾಯಿ ಕೊಟ್ಟವನೆ ನೋಡಿ 64 ರೂಪಾಯಿ ಕೊಟ್ಟವನೆ ಅವ್ರು ಕ್ಯಾನ್ಸಲ್ ಮಾಡಿದ್ದಕ್ಕೆ. ಅವ್ರಿಗೂ ದುಡ್ಡು ಉಳಿತಾಯ ಆಯಿತು, ಜೊತೆಗೆ ನನಗೂ ಸಿಕ್ತು 64 ರೂಪಾಯಿ. ಒಂದು ಡ್ಯೂಟಿನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನೋಡೋಣ ಗೈಸ್, ನಾಳೆಯಿಂದ ಫುಲ್ ಬ್ಯಾಟಿಂಗ್ ಮಾಡಬೇಕು. ಬ್ಯಾಟಿಂಗ್ ಅಂತಂದರೆ ಕ್ರಿಕೆಟ್ ಅಲ್ಲ. ನೀವು ನಾಳೆ ವಿಡಿಯೋ ನೋಡಿ, ನಾಳೆ ಬರೋ ವಿಡಿಯೋ ನೋಡಿ ನಿಮಗೆ ಗೊತ್ತಾಗತ್ತೆ ಬ್ಯಾಟಿಂಗ್ ಅಂದ್ರೆ ಏನು ಅಂತ, ಆಯ್ತಾ. ರನ್ನಿಂಗು ಗೈಸ್ ಹತ್ತತ್ರ ಒಂದು 2,000-2,500 ರೂಪಾಯಿ ಆಗೈತೆ, ಆಯ್ತಾ.